ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಸ್ವಾಮಿಗಳಿಗೆ ನನ್ನ ನಮಸ್ಕಾರ. ಇದು ನನ್ನ ಶಬರಿಮಲೆ ಯಾತ್ರೆಯ ಸಂಪೂರ್ಣ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ಪಡಿಪೂಜೆಯ ತಯಾರಿ ಮತ್ತು ಪಡಿಪೂಜೆ ಹೇಗೆ ನಡೆಯಿತು ಅಂತೇಳಿ ಸಂಪೂರ್ಣ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಶಬರಿಮಲೆ ಯಾತ್ರೆಯ ಮೊದಲನೇ ವಿಡಿಯೋನ ನೋಡ್ಕೊಂಡು ಬನ್ನಿ. ಇದು ಹಿಂದಿನ ವಿಡಿಯೋದ ಮುಂದುವರಿದ ಭಾಗ ನೋಡಿ. ಬೆಳಗ್ಗೆ ಬೇಗನೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ನೋಡ್ಬೋದು. ಇದು ನಮ್ಮ ಸನ್ನಿಧಿ. ಅಲಂಕಾರವನ್ನು ಮಾಡಿಕೊಂಡು ಸ್ವಾಮಿಗಳಿಗೆ ಅಲಂಕಾರವನ್ನು ಮಾಡಿ ಸನ್ನಿಧಿಯಲ್ಲಿರುವ ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನು ಮಾಡಿ ನಂತರ ಮಂಗಳಾರತಿ ಮಾಡುವ ಸಮಯ. ಬೆಳಗ್ಗೆ ಬೇಗನೆ ಎದ್ದು ಸನ್ನಿಧಿಯಲ್ಲಿರುವ ಅಯ್ಯಪ್ಪ ಸ್ವಾಮಿಗೆ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಇವಾಗ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದಿಲ್ಲಿ ಶಬರಿಮಲೆಗೆ ಹೊರಟಿರುವ ಗಾಡಿ ಸಹ ಬಂದಿದೆ. ಇದು ನಮ್ಮ ಊರಿನ ಗ್ರಾಮ ದೇವತೆ ದ್ಯಾಮವ್ವನ ದೇವಸ್ಥಾನ. ನೋಡಿ, ಇದೆ ಶಬರಿಮಲೆಗೆ ಹೋಗ್ತಾ ಇರುವ ಗಾಡಿ. ಈ ಸಾರಿ ಸ್ವಾಮಿಗಳು ಕಡಿಮೆ ಇರೋದ್ರಿಂದ ಗಾಡಿಯಲ್ಲಿ ಆರಾಮಾಗಿ ಹೋಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಶಬರಿಮಲೆ ಯಾತ್ರೆಗೆ ಹೋಗೋದಕ್ಕೆ ಗಾಡಿ ಅಂತೂ ರೆಡಿಯಾಗಿ ನಿಂತಿದೆ. ಇವಾಗ ಏನೇ ಇದ್ದರೂ ಹಿರುಮುಡಿಯ ಗಂಟನ್ನು ಕಟ್ಟೋದಕ್ಕೆ ಬೇಕಾಗಿರುವ ಎಲ್ಲ ತಯಾರಿನೂ ಮಾಡಿಕೊಂಡಾಗಿದೆ. ಬನ್ನಿ ಯಾವ ಥರ ರೆಡಿಯಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಎಲ್ಲ ತಯಾರಿನೂ ಮಾಡ್ಕೊಂಡಾಗಿದೆ. ಇನ್ನೇನೇ ಇದ್ದರೂ ಸ್ವಾಮಿಗಳು ಬಂದು ಪೂಜೆ ಮಾಡಿ ತುಪ್ಪದ ಕಾಯಿ ಹಚ್ಚೋದೊಂದೇ ಬಾಕಿ. ನೋಡ್ಬೋದು ಇಲ್ಲಿ ಸ್ವಾಮಿಗಳು ಬಂದು ತುಪ್ಪದ ಕಾಯಿಯನ್ನು ತುಂಬಿಸಿ ಹಿರುಮುಡಿಯ ಗಂಟನ್ನು ಕಟ್ತಾ ಇರೋದನ್ನು ಸರತಿ ಸಾಲಿನಲ್ಲಿ ಪ್ರತಿಯೊಬ್ಬ ಸ್ವಾಮಿಗಳ ಹಿರುಮುಡಿಯ ಗಂಟನ್ನು ಶ್ರದ್ಧಾಭಕ್ತಿಯಿಂದ ಅವರ ಕೈಯಿಂದಲೇ ತುಪ್ಪದ ಕಾಯಿಗಳನ್ನ ತುಂಬಿಸಿ ಶ್ರೀ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಂತ ಘೋಷಣೆಯನ್ನು ಕೂಗುತ್ತಾ ಅಯ್ಯಪ್ಪ ಸ್ವಾಮಿಯನ್ನು ನೆನೆಸಿಕೊಳ್ಳುತ್ತಾ ಹಿರುಮುಡಿಯ ಗಂಟನ್ನು ಕಟ್ಟುತ್ತಿರುವುದನ್ನು ನೋಡಿ. ಅಯ್ಯಪ್ಪ ಶರಣ, ಸ್ವಾಮಿ ಶರಣ, ದೇವಿ ಶರಣ, ದೇವಿ ಶರಣ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಶರಣ, ಅಯ್ಯಪ್ಪ ಶರಣ, ಸ್ವಾಮಿ ಶರಣ, ಭಗವತಿ ಶರಣ, ಭಗವತಿ ಶರಣ, ದೇವಿ ಶರಣ, ದೇವಿ ಶರಣ, ದೇವಾನ್ ಶರಣ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಅಯ್ಯಪ್ಪ, ವೀರಮಣಿ ಕಂಠನೆ, ವೀರಮಣಿ ಕಂಠನೆ, ವೀರನೇ, ದೇವಿ ಶರಣ, ದೇವಿ ಶರಣ, ಅಯ್ಯಪ್ಪ
ನೋಡಿದ್ರಲ್ಲ ಯಾವ ರೀತಿಯಾಗಿ ಅಯ್ಯಪ್ಪ ಸ್ವಾಮಿಯ ಹಿರುಮುಡಿಯ ಗಂಟನ್ನು ಕಟ್ಟಿದ್ರು ಅಂತಂದು ಹೇಳಿ ಮನಸ್ಫೂರ್ತಿಯಾಗಿ ಅಯ್ಯಪ್ಪ ಸ್ವಾಮಿಯನ್ನು ನೆನೆಯುತ್ತಾ ತುಪ್ಪದ ಕಾಯಿಯನ್ನು ತುಂಬಿ ಹಿರುಮುಡಿಯ ಗಂಟನ್ನು ಕಟ್ಟಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಪ್ರತಿಯೊಂದು ದೇವಸ್ಥಾನಕ್ಕೂ ಕಾಯಿಯನ್ನು ಹೊಡೆಯುತ್ತಾ ಫಲಪುಷ್ಪಗಳ ಮೇಲೆ ಮೆರವಣಿಗೆಯ ಮೂಲಕ ನಮ್ಮ ವಾಹನದ ಹತ್ತಿರ ಬಂದು ಕೊನೆಯ ಮಂಗಳಾರತಿಯನ್ನು ಮಾಡಿ ನಮ್ಮ ಊರಿಂದ ಶಬರಿಮಲೆ ಯಾತ್ರೆಯನ್ನು ಪ್ರಾರಂಭಿಸಿದೆವು ನೋಡಿ. ಅಂತೂ ನಮ್ಮ ಶಬರಿಮಲೆ ಯಾತ್ರೆ ಪ್ರಾರಂಭವಾಯಿತು.
ರಾಣೆಬೆನ್ನೂರಿಗೆ ಹೋಗಿ ಅಲ್ಲಿ ಸೇವಾರ್ಥ ತಿಂಡಿಯನ್ನು ತಿಂದ್ಕೊಂಡು ನಂತರ ನಮ್ಮ ಪ್ರಯಾಣ ಮುಂದುವರಿಸ್ತೇವೆ. ಬನ್ನಿ, ಶಬರಿಮಲೆ ಯಾತ್ರೆಯ ಸಂಪೂರ್ಣ ವಿಡಿಯೋ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ವಾಮಿ ಅಯ್ಯಪ್ಪನ ಹಾಡುಗಳನ್ನ ಕೇಳ್ತಾ ಅಯ್ಯಪ್ಪ ಸ್ವಾಮಿಯ ಸ್ಮರಣೆ ಮಾಡ್ತಾ ನಮ್ಮ ಶಬರಿಮಲೆ ಯಾತ್ರೆ ಪ್ರಾರಂಭವಾಗಿದೆ. ನೋಡ್ಬೋದು, ನಮ್ಮ ಯಾತ್ರೆಯ ಸಂಪೂರ್ಣ ವಿಡಿಯೋ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೇ ರೀತಿಯ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ತಾ ಬನ್ನಿ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ.